ಎಲ್ಲರಿಗೂ ನಮಸ್ಕಾರ. 5 ಮಿನಿಟ್ಸ್ ವಿಜ್ಞಾನಕ್ಕೆ ಮತ್ತೆ ಸ್ವಾಗತ. ನಮ್ಮ ಸೋಲಾರ್ ಸಿಸ್ಟಮ್ ಬಗ್ಗೆ ನಮಗೆಲ್ಲ ಗೊತ್ತಿದೆ ಅನ್ಕೊಂಡಿದ್ದೀರಾ? ಮತ್ತೊಮ್ಮೆ ಯೋಚನೆ ಮಾಡಿ. ಯಾಕಂದ್ರೆ ಇವತ್ತು ನಾವು ನಮ್ಮದೇ ಕಾಸ್ಮಿಕ್ ಅಂಗಳದಲ್ಲಿ ಅಡಗಿರೋ ಕೆಲವು ಶಾಕಿಂಗ್, ಮೈಂಡ್ ಬ್ಲೋಯಿಂಗ್ ಸೀಕ್ರೆಟ್ಸ್ ಬಗ್ಗೆ ತಿಳ್ಕೊಳ್ಳೋಕೆ ಒಂದು ಹೈ ಸ್ಪೀಡ್ ಟೂರ್ ಹೊರಟಿದೀವಿ. ಸರಿ, ನಮ್ಮ ಪಕ್ಕದ ಗ್ರಹಗಳಿಂದಲೇ ಶುರು ಮಾಡೋಣ. ಬುಧ ಮತ್ತು ಶುಕ್ರ. ಇವು ನೋಡೋಕೆ ಅವಳಿ ಜವಳಿ ತರ ಇದ್ರೂ ತಮ್ಮ ಒಳಗೆ ಕೆಲವು ಭಯಂಕರ ರಹಸ್ಯಗಳನ್ನ ಬಚ್ಚಿಟ್ಕೊಂಡಿವೆ. ಮೊದಲಿಗೆ ಮರ್ಕ್ಯುರಿ ಅಂದ್ರೆ ಬುಧ ಗ್ರಹದ ಕತೆ ಕೇಳೋಣ. ಸೂರ್ಯನಿಗೆ ಅತಿ ಹತ್ರ, ಬಿಸಿಲಿಗೆ ಸುಟ್ಟು ಕರಕಲಾದ ಒಂದು ಚಿಕ್ಕ ಗ್ರಹ. ನೋಡೋಕೆ ಬರೀ ಬಂಡೆಗಲ್ಲು ಅಲ್ವಾ? ನೀರು ಸಿಗೋಕೆ ಚಾನ್ಸೇ ಇಲ್ಲದ ಜಾಗ ಅಂದ್ರೆ ಖಂಡಿತ ನಮ್ಗೆಲ್ಲ ಮರ್ಕ್ಯುರಿನೇ ನೆನಪಾಗೋದು. ಆದ್ರೆ ಇಲ್ಲೇ ಇದೆ ಟ್ವಿಸ್ಟ್. ವಿಜ್ಞಾನಿಗಳು ಏನಂತಾರ ಗೊತ್ತಾ? ಬುಧಗ್ರಹದ ಧ್ರುವಗಳಲ್ಲಿ ಯಾವಾಗ್ಲೂ ನೆರಳಲ್ಲೇ ಇರೋ ದೊಡ್ಡ ದೊಡ್ಡ ಗುಂಡಿಗಳಲ್ಲಿ ಸುಮಾರು 1 ಟ್ರಿಲಿಯನ್ ಟನ್, ಹೌದು 1 ಟ್ರಿಲಿಯನ್ ಟನ್ ನೀರ್ಗಲ್ಲಿರಬಹುದು ಅಂತ. ನಂಬೋಕ್ಕಾಗತ್ತಾ? ಅಷ್ಟೇ ಅಲ್ಲ, ಮರ್ಕ್ಯುರಿ ಇನ್ನೊಂದು ವಿಷಯದಲ್ಲೂ ವಿಚಿತ್ರ. ಅದರೊಳಗಡೆ ತುಂಬಾನೇ ದೊಡ್ಡ ಕಬ್ಬಿಣದ ಕೋರಿದೆ, ಆದರೆ ಅದರ ಹೊರಗಿನ ಪದರ ಸಿಕ್ಕಾಪಟ್ಟೆ ತೆಳುವಾಗಿದೆ. ಯಾರೋ ಹೊಡೆದು ಅದರ ಮೇಲ್ಪದರ ಕಿತ್ತಾಕಿದ ಕಾಣಿಸುತ್ತೆ ಅಲ್ವಾ? ಸರಿ, ಈಗ ಭೂಮಿಯ ಈವಿಲ್ ಟ್ವಿನ್ ವೀನಸ್ ಅಥವಾ ಶುಕ್ರಗ್ರಹದ ಕಡೆ ನೋಡೋಣ. ಇಂಟ್ರೆಸ್ಟಿಂಗ್ ಅಂದ್ರೆ, ಶುರುನಲ್ಲಿ ಭೂಮಿ ಮತ್ತು ಶುಕ್ರ ಎರಡೂ ಒಂದೇ ತರ ಇದ್ವು. ಆದರೆ ಆಮೇಲಿನೋ ತುಂಬಾನೇ ಕೆಟ್ಟದಾಗಿ ತಪ್ಪಾಗಿದೆ. ಅದಕ್ಕೆ ಕಾರಣ ಏನು ಗೊತ್ತಾ? ಶುಕ್ರಗ್ರಹದ ಮೇಲೆ ಸಾವಿರಾರು ಜ್ವಾಲಾಮುಖಿಗಳು ಒಂದೇ ಸಮನೆ ಸ್ಫೋಟಗೊಂಡಿವೆ. ಇದರಿಂದ ವಾತಾವರಣ ಪೂರ್ತಿ ಕಾರ್ಬನ್ ಡೈಆಕ್ಸೈಡ್ನಿಂದ ತುಂಬಿ ಹೋಗಿ ರನ್ಅವೇ ಗ್ರೀನ್ಹೌಸ್ ಎಫೆಕ್ಟ್ ಉಂಟಾಗಿದೆ. ಹಾಗಾಗಿ ಇವತ್ತು ಶುಕ್ರಗ್ರಹ ಅಂದ್ರೇನೆ ನರಕ. ಅಲ್ಲಿನ ಒತ್ತಡ, ಅಲ್ಲಿನ ಬಿಸಿ, ಅಬ್ಬಾ! ಆ ನರಕದಿಂದ ಹೊರಬಂದು ಈಗ ಸ್ವಲ್ಪ ಭರವಸೆ ಇರೋ ಕಡೆ ಹೋಗೋಣ. ಬ್ರಹ್ಮಾಂಡದಲ್ಲಿ ಬೇರೆಲ್ಲೂ ಜೀವ ಇದೆಯಾ? ಈ ಹುಡುಕಾಟ ಇದೆಯಲ್ಲ, ಇದು ನಮ್ಮನ್ನ ಕೆಲವು ಅನಿರೀಕ್ಷಿತ ಜಾಗಗಳಿಗೆ ಕರ್ಕೊಂಡೋಗುತ್ತೆ. ಹಾಗಾದ್ರೆ ನಮ್ಮ ಪಕ್ಕದಲ್ಲಿರೋ ಏಲಿಯನ್ಸ್ ಎಲ್ಲಿದ್ದಾರೆ? ಮಂಗಳನ ಮರಳಿನ ಕೆಳಗಣ, ಗುರುಗ್ರಹದ ಚಂದ್ರ ಯುರೋಪಾದ ಹಿಮದ ಕೆಳಗಿನ ಸಾಗರದಲ್ಲ, ಅಥವಾ ಶನಿಗ್ರಹದ ಚಂದ್ರ ಟೈಟನ್ನ ಮೀಥೇನ್ ನದಿಗಳ? ಇವೆಲ್ಲ ನಮ್ಮ ಟಾಪ್ ಲಿಸ್ಟ್ನಲ್ಲಿವೆ. ನಮ್ಮ ಪ್ರಕಾರ ಮಂಗಳಗ್ರಹದಲ್ಲಿ ಇವತ್ತಿಗೂ ಜೀವ ಇದ್ರೆ ಅದು ಆಳವಾದ ಭೂಗರ್ಭದಲ್ಲಿರಬೇಕು, ಬಹುಶಃ ಲಾವಾ ಟ್ಯೂಬ್ಗಳಲ್ಲಿ ಅಥವಾ ಮರಳಿನ ದಿಬ್ಬಗಳ ನಡುವೆ. ಸೂರ್ಯನ ವಿಕಿರಣಗಳಿಂದ ತಪ್ಪಿಸ್ಕೊಂಡು ಎಲ್ಲೋ ಭೂಮಿಯೊಳಗಿನ ನೀರನ್ನ ಬಳಸಿ ಬದುಕ್ತಿದ್ದೆ ಅನ್ಸುತ್ತೆ. ಆದ್ರೆ ನಮ್ಮ ಬೆಸ್ಟ್ ಬೆಟ್ ಯಾವುದು ಗೊತ್ತಾ? ಗುರುಗ್ರಹದ ಚಂದ್ರ ಯುರೋಪ. ಆ ಪುಟ್ಟ ಹಿಮದ ಚಂದ್ರನ ಒಳಗೆ ನಮ್ಮ ಭೂಮಿಯ ಎಲ್ಲಾ ಸಾಗರಗಳಿಗಿಂತಲೂ ಆಳವಾದ ದೊಡ್ಡದಾದ ಒಂದು ದ್ರವರೂಪದ ನೀರಿನ ಸಾಗರ ಇರಬಹುದು ಅಂತ ನಂಬಲಾಗಿದೆ. ಇದು ಬರೀ ಊಹೆಯಲ್ಲ, ಇದಕ್ಕೆ ನಮ್ಮತ್ರ ಡೈರೆಕ್ಟ್ ಪ್ರೂಫ್ ಕೂಡ ಇದೆ. ಹಬಲ್ ಟೆಲಿಸ್ಕೋಪ್ ಯುರೋಪದ ದಕ್ಷಿಣ ಧ್ರುವದಿಂದ 100 ಮೈಲಿಗಳಷ್ಟು ಎತ್ತರಕ್ಕೆ ನೀರು ಚಿಮ್ಮುತ್ತಿರೋದನ್ನ ಪತ್ತೆ ಮಾಡಿದೆ. ಅಂದ್ರೆ ಒಳಗಡೆ ಏನೋ ಇದೆ ಅಂತಾಯ್ತು ಅಲ್ವಾ? ಸರಿ, ಈ ಪುಟ್ಟ ಜೀವಿಗಳ ಹುಡುಕಾಟದಿಂದ ಈಗ ದೊಡ್ಡ ಗ್ರಹಗಳ ಕಡೆಗೆ ಹೋಗೋಣ. ಗ್ಯಾಸ್ ಜಾಯಿಂಟ್ಸ್ನ ವೈಲ್ಡ್ ವೆದರ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿನ ಹವಾಮಾನ ಅಂದ್ರೆ ಊಹೆಗೂ ಮೀರಿದ್ದು. ಮೊದಲು ಗುರುಗ್ರಹ, ಅಲ್ಲಿರೋ ಗ್ರೇಟ್ ರೆಡ್ ಸ್ಪಾಟ್ ಬಗ್ಗೆ ಕೇಳಿದಿರಾ? ಅದು ನಮ್ಮ ಇಡೀ ಭೂಮಿಗಿಂತ ದೊಡ್ಡದಾದ ಒಂದು ಚಂಡಮಾರುತ. 1-2 ವರ್ಷ ಅಲ್ಲ, 300 ವರ್ಷಗಳಿಂದ ನಿರಂತರವಾಗಿ ಬೀಸ್ತಾನೇ ಇದೆ. ಅಬ್ಬಾ, ಅದು ವೈಲ್ಡ್ ಅನ್ಸಿದ್ರೆ ನೆಪ್ಚ್ಯೂನ್ ಕಥೆ ಕೇಳಿ. ನಮ್ಮ ಸೌರವ್ಯೂಹದಲ್ಲೇ ಅತಿ ವೇಗದ ಗಾಳಿ ಬೀಸೋದು ಇಲ್ಲೇ. ಗಂಟೆಗೆ 1500 ಮೈಲ್ಗಳ ವೇಗ, ಅಂದ್ರೆ ಸುಮಾರು 2400 ಕಿಲೋಮೀಟರ್. ಬಾಪ್ರೇ! ಇಷ್ಟೇ ಅಲ್ಲ, ನೆಪ್ಚ್ಯೂನ್ನ ಒಳಗೆ ಒತ್ತಡ ಎಷ್ಟಿದೆ ಅಂದ್ರೆ ಅಲ್ಲಿ ಕಾರ್ಬನ್ ಅಣುಗಳು ವಜ್ರಗಳಾಗಿ ಬದಲಾಗಿ ಅಕ್ಷರಶಃ ಡೈಮಂಡ್ ಮಳೆ ಸುರಿಯುತ್ತೆ ಅಂತ ಒಂದು ಥಿಯರಿ ಇದೆ. ಯೋಚನೆ ಮಾಡಿ, ವಜ್ರದ ಮಳೆ. ಓಕೆ, ಈಗ ಕೊನೆಯ ಆದ್ರೆ ಅಷ್ಟೇ ದೊಡ್ಡದಾದ ಒಂದು ರಹಸ್ಯದ ಕಡೆ ಬರೋಣ. ಈ ಬಾರಿ ನಾವು ಕಾಸ್ಮಿಕ್ ಲೆನ್ಸ್ ಅನ್ನ ನಮ್ಮ ಮೇಲೆಯೇ ತಿರುಗಿಸೋಣ. ಈ ಥಿಯರಿ ಕೇಳಿದ್ರೆ ನಿಜಕ್ಕೂ ತಲೆ ಗಿರ್ರನ್ನುತ್ತೆ. ಒಂದ್ ಮಾತು ಹೇಳ್ತೀನಿ ಕೇಳಿ. ಒಂದ್ವೇಳೆ ಭೂಮಿ ಮೇಲೆ ಇರೋ ಜೀವ ಅಂದ್ರೆ ನಾವೆಲ್ಲ ಇಲ್ಲಿ ಹುಟ್ಟಿದ್ದೇ ಅಲ್ಲ ಅಂದ್ರೆ, ನಮ್ಮ ಮೂಲ ಬೇರೆ ಯಾವುದೋ ಗ್ರಹದ್ದು ಅಂದ್ರೆ, ಇದು ಸೈಂಟಿಫಿಕ್ ಆಗಿ ಸಾಧ್ಯವಿದೆ. ಹೇಗೆ ಅಂದ್ರೆ, ಕೋಟ್ಯಾಂತರ ವರ್ಷಗಳ ಹಿಂದೆ ಯಾವುದೋ ಒಂದು ದೊಡ್ಡ ಆಬ್ಜೆಕ್ಟ್ ಮಂಗಳ ಗ್ರಹಕ್ಕೆ ಡಿಕ್ಕಿ ಹೊಡೆದಿರಬಹುದು. ಆಗ ಅಲ್ಲಿನ ಕಲ್ಲುಗಳು ಬಾಹ್ಯಾಕಾಶಕ್ಕೆ ಚಿಮ್ಮಿ ಅದರಲ್ಲಿದ್ದ ಸೂಕ್ಷ್ಮ ಜೀವಿಗಳು ನಮ್ಮ ಭೂಮಿಗೆ ಬಂದ್ಬಿದ್ದಿರಬಹುದು. ಇಲ್ಲಿಂದಲೇ ಜೀವ ಆರಂಭವಾಗಿರಬಹುದು. ಇದು ಬರೀ ಕಥೆ ಅಲ್ಲ, ಇದಕ್ಕೆ ಸಾಕ್ಷ್ಯನೂ ಇದೆ. ಯಾಕಂದ್ರೆ ನಮಗೆ ಭೂಮಿ ಮೇಲೆ ಸಿಕ್ಕಿರೋ ಕೆಲವು ಉಲ್ಕೆಗಳು 100ಕ್ಕೆ 100ರಷ್ಟು ಮಂಗಳ ಗ್ರಹದ್ದೇ ಅಂತ ನಮಗೆ ಖಚಿತವಾಗಿದೆ. ಅಂದ್ರೆ ಮಂಗಳದಿಂದ ಕಲ್ಲುಗಳು ಇಲ್ಲಿಗೆ ಪ್ರಯಾಣ ಮಾಡ್ತವೆ ಅನ್ನೋದು ಪ್ರೂವ್ ಆಗಿದೆ. ಹಾಗಾದ್ರೆ ಇದೆಲ್ಲವನ್ನೂ ನೋಡಿದಾಗ ಕೊನೆಗೆ ಉಳಿಯೋದು ಒಂದೇ ಒಂದು ಪ್ರಶ್ನೆ. ಇದು ನಮ್ಮ ಬಗ್ಗೆ ನಮಗಿರೋ ಕಲ್ಪನೆಯನ್ನೇ ಬದಲಾಯಿಸಬಹುದು. ಆ ಪ್ರಶ್ನೆ ಏನಂದ್ರೆ,
ಹಾಗಾದ್ರೆ ನಾವೆಲ್ಲರೂ ಮಂಗಳ ಗ್ರಹದವರೇ? ನಿಮಗೆ ಈ ವಿಷಯ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಹೆಚ್ಚಿನ ಇಂತಹ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಾಮೆಂಟ್ಗಳಲ್ಲಿ ತಿಳಿಸಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ.